ಎತ್ಲಾಗೋದ್ನಪ್ಪ ಈ ಹುಡುಗು. ಏನ್ ಮಾಡ್ತಿದ್ದಾನು ಏನೋ ಇನ್ನು? ಆ ಈಟತ್ತಾದ್ರಿ ಏನ್ ಎದ್ದಾನು ಇನ್ನು ಎದ್ದಿಲ್ವೋ? ಏನ್ ನೆನ್ನೆ ಸಾಯಂಕಾಲ ಮನೆಗ್ ಬಂದಾನೋ ಬಂದಿಲ್ವೋ ಒಂದೂ ಗೊತ್ತಿಲ್ಲ ಕಣಪ್ಪ. ಈ ಹುಡುಗನ ಜೊತೆ ಬಡದಾಡಿ 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 ನನಗೂ ಸಾಕಾಗೋಗೈತೆ ಅತ್ಲಾಗಿ. ಎಲ್ಲಾ ಹುಡುಗನಿಗೆ ಏನಾರು ಬದುಕ್ಬೇಕು, ನಾವು ದುಡಿಬೇಕನ್ನೋದು ಜ್ಞಾನ ಐತಾ? ಎಷ್ಟಂತ ನಾವು ಗಂಡ ಹೆಂಡತಿ ಎಷ್ಟಂತ ಅಯ್ಯೋ ನನ್ನ. ನಮ್ಗಂತೂ ಸಾಕಾಗೋಗ್ಬಿಟ್ಟೈತೆ. ಇವಳು ಹೆಂಡತಿ ನೋಡಿದ್ರೆ ತವ್ರ ಮನೆಗೆ ಹೋಗಿ ಬರ್ತೀನಂತ ಹೋಗಿರೋಳು ಈಟತ್ತಾದ್ರೂ ಇನ್ನೂ ಬಂದಿಲ್ಲ. ಅಲೇ ಒಂದ್ ವಾರ ಆಯ್ತು ಹೋಗಿ. ಇವನಿನ್ನೇನು ಉಣ್ಕೊಂಡು ತಿನ್ಕೊಂಡು ಹೆಂಗ ಆರಾಮಾಗಿದ್ದಾನೆ. ಇನ್ನೇನು ನಮ್ಮಪ್ಪ ಏನು ಬೈಯಲ್ಲ, ನಮ್ಮಮ್ಮನೂ ಬಂದೆ ಬೈಯಲ್ಲ. ನನಗೇನು ಇಷ್ಟ ಬಂದಂಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋನಂತ ಆ ನಾಮಕರಣ ಐತೆ, ಬೀಗ್ರೂಟ ಐತೆ, ಮಟನ್ ಊಟ ಐತೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಸೂಟು ಬೂಟು ಮಾಡ್ಕೊಳ್ಳೋದು, ಆರಾಮಾಗಿ ಹೋಗೋದು. ಇಲ್ಲಿ ಕೆಲಸ ಮಾಡೋರು ನಾವು ಮಾಡ್ತಿರ್ತೀವಿ. ಅವ್ರ ಅಪ್ಪ ಪಾಪ ಬೆಳಗಿಂದ ಸಂಜೆ ಗಂಟ ಹೊಲದಲ್ಲಿ ತೋಟದಲ್ಲಿ ಅಷ್ಟೊಂದು ಕಷ್ಟಪಟ್ಬಿಟ್ಟು ಆ ತರಕಾರಿ ಗಿಡಕ್ಕೆ ನೀರ್ ಹಾಕೋದು, ತರಕಾರಿ ಗಿಡಕ್ಕೆ ಔಷಧಿ ಹೊಡೆಯೋದು, ಆ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬರೋದು ಎಲ್ಲಾ ಮಾಡುತ್ತೆ. ನಮ್ಮಪ್ಪ ಇಷ್ಟೊಂದೆಲ್ಲ ಕಷ್ಟ ಪಡ್ತೈತಲ್ಲ, ಒಂದಿಟ್ಟು ಹೋಗಿ ಏನಾದ್ರು ಸಹಾಯ ಮಾಡ್ಸೋಣ, ಕೆಲಸ ಮಾಡ್ಸೋಣ? ಇಲ್ಲ, ಏನು ಇಲ್ಲ. ಅವನ್ ಪಾಡಿಗೆ ಅವ್ನು ಸೂಟು ಬೂಟು ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಹಳೆ ಬಟ್ಟೆಗಳನ್ನೆಲ್ಲ ಬಿಸಾಕ್ಬಿಟ್ಟು ಎಲ್ಲ ಆರಾಮಾಗಿ ಹೋಗೋದು. ಇದೇ ಆಗೋಯ್ತು ದಿನಾಲೂನು. ಇನ್ನೇನು ಬರ್ಲಿ ಒಂದ್ರಿಟ್ಟು ಇವತ್ತು. ನನಗೂ ಹೇಳಿ ಹೇಳಿ ಸಾಕಾಗೋಯ್ತೆ. ಮೊದ್ಲು ಬರ್ಲಿ, ನಮ್ಮ ಮನೆಯವ್ರು ಬರ್ಲಿ, ಅದಾದ್ಮೇಲೆ ಇವನಿಗೆ ಇರೋದು. ಎದಡಿ ಇಂದು ಎದ್ದಾನೋ ಎದ್ದಿಲ್ವ ಆಮೇಕಿಂದ ಇರ್ಲಿ. ಈಗಾಗಲ್ಲ ಮಾತಾಡ್ಸೋದು. ಏ ಕುಮಾರ, ಲೇ ಕುಮಾರ, ಏನೋ ಮಾಡ್ತಿದ್ಯಾ? ಇನ್ನು ಎದ್ದಿಲ್ವೇನೋ? ಅದೇ 8:08 ಆಗ್ತಾ ಬಂದೈತಲ್ಲೋ. ಅಕ್ಕ ಪಕ್ಕದ ಮನೆ ಹುಡುಗರು ನೋಡೋ ಅಲ್ಲಿ, ಹೋಗೋ ನೋಡಲ್ಲಿ. ಎಲ್ಲ ಹೆಂಗ್ ದುಡಿಮೆ ಮಾಡಕ್ ಹೋಗ್ತಿದಾರ ನೋಡೋ ಅಲ್ಲಿ. ಹೊಲತ್ತಾವ ತೋಟತ್ತಾವ. ಬೆಳಗಿನ ಜಾವ 4:00 ಎದ್ಬಿಟ್ಟು ಎಲ್ಲ ಹಸ್ಗಳೆಲ್ಲ ನೋಡ್ಕೊಂಡು, ಹಸ್ಗಳೆಲ್ಲ ಕಸ ಗಿಸ ಎಲ್ಲ ಬಾಚಾಕಿ ಹಾಲ್ ಕರೆದು ಹಾಲಾಕ್ ಬಂದು ನೋಡ, ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗೋದೇನ್ ನೋಡ್ತೀಯಾ? ಹೊಲತ್ತಾವ್ ಕೆಲಸ ಮಾಡೋರೇನ್ ನೋಡ್ತೀಯಾ? ತೋಟತ್ತಾವ್ ಕೆಲಸ ಮಾಡಕ್ ಹೋಗೋದೇನ್ ನೋಡ್ತೀಯಾ? ನೀರ್ ಬಿಡಕ್ ಹೋಗೋರೇನ್ ನೋಡ್ತೀಯಾ? ಅಯ್ಯ 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 ಅಯ್ಯ, 8:30 ಆದ್ರೂ ನೀ ಇನ್ನೂ ಎದ್ದಿಲ್ವಲ್ಲ ನೀನು? ಇನ್ನು ಏನ್ ಮಾಡ್ಬೇಕಂತ ಕಡಿದೀಯ ನೀನು? ಎಲ್ಲಾರಂಗ ಆಸೆ ಇಲ್ವೇನೋ ನಿನಗೆ? ಎಷ್ಟು ಅಂತ ಅಯ್ಯೋ ಅನ್ನಿಸ್ತೀಯೋ ನಮ್ಗೆ? ಬಾರ ಇಲ್ಲಿ, ಎದ್ ಬಾರ ಇಲ್ಲಿ ಆಚೆ ಕಡೆ. ಏನಾಯ್ತಪ್ಪ ನಮ್ಮ ಪುಟಮಿಗೆ? ಯಾಕ ಬೆಳಗ್ಗೆನೆ ಯಾರಿಗೋ ಬೈತಿರಂಗಿದ್ದಾಳೆ? ಏನಾಯ್ತಂತ ಕಣನ? ಇನ್ಯಾರಿಗೆ ಬೈತಿರ್ತಾಳೆ? ಅವನಿದಾನಲ್ಲ, ಅವ್ನು ಹಿರಿಯವನು ನನ್ನ ಮಗ ಕುಮಾರ, ಅವನಿಗೆ ಬೈತಿರ್ತಾಳೆ. ರಾತ್ರಿ ಒಂದು 12:30 ಬಂದ. ನಾನೇ ಎದ್ದತ್ಲಾಗ ಬಾಕ್ಲು ತೆಗ್ದೆ ಅತ್ಲಾಗಿ. ಅದ್ಯಾತ್ಲಾಗ ಹೋಗಿದ್ನೋ ಏನೋ, ಅದೇನು ತಿನ್ಕೊಂಬರಕ್ಕೆ ಹೋಗಿದ್ನೋ. ಇನ್ನೇನು ಹೇಳೋರು ಕೇಳೋರು ಯಾರು ಇಲ್ಲ. ಅವ್ರು ಹೆಂಡ್ತಿ ನೋಡಿದ್ರೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಈ ನನ್ನ ಮಗ ನೋಡಿದ್ರೆ ಇವನು ಬೆಳಿಗ್ಗೆ ಎದ್ದಾಗ ತಿಂಡಿ ಮಾಡ್ಕೊಂಡು ಹೋದ್ರೆ ರಾತ್ರಿ 10-10:30 ಬರ್ತಾನೆ. ಉಣ್ಕೊಂಡು ತಿನ್ಕೊಂಡು ಎಲ್ಲ ಚೆನ್ನಾಗಿ ಕುಡ್ಕೊಂಡು ಎಲ್ಲ ಆರಾಮಾಗಿ ಬರ್ತಾನೆ. ಹೇಳೋರು ಯಾರು ಕೇಳೋರು ಯಾರು? ಅಷ್ಟೊಂದೆಲ್ಲ ಕಷ್ಟಪಡುತ್ತಲ್ಲ ನಮ್ಮಪ್ಪ, ಏನಾದರೂ ಮಾಡ್ಸೋಣಂತ ಜ್ಞಾನ ಆಯ್ತಾ? ಏ ಪುಟಮಿ, ಪುಟಮಿ, ಯಾಕೆ ಯಾರಿಗ ಬೈತಿರಂಗಿದೀಯಾ? ಏನಾಯ್ತು ಪುಟಮಿ? ಬಂದ್ರೇನ್ರಿ? ಅಯ್ಯೋ ಬರ್ರಿ, ನಮ್ಮನೆ ಬರ ಇದೇ ಆಗೋಯ್ತು ಅತ್ಲಾಗಿ. ಇನ್ನೇನು ಮಾಡೋದು? ಇನ್ಯಾರಿಗೆ ಬೈತಿದ್ರಿ ನಿಮಗ್ ಗೊತ್ತಿಲ್ವಾ? ಇನ್ಯಾರಿಗೆ ಬೈಯನ? ಅಲ್ಲ ರೀ, ನೀವು ನೋಡಿದ್ರೆ ದೇವ್ರಂತ ಮನುಷ್ಯ. ಇವತ್ತಿನವರ್ಗು ನಿಮ್ಮ ಅಪ್ಪ ಅಮ್ಮಂಗಾಗ್ಲಿ ನನ್ಗಾಗ್ಲಿ ಇವತ್ತಿನವರೆಗೂ ಒಂದು ಮಾತು ಬೈದವರಲ್ಲ, ಅಷ್ಟೊಂದು ಒಳ್ಳೆಯವರು. ಇಂಥ ಒಳ್ಳೆಯವ್ರ ಹೊಟ್ಟೆಲಿ ಇಂಥ ಮಗ ಹುಟ್ಟಬಾರ್ದಿತ್ತು ಕಣ್ರಿ. ಅಯ್ಯೋ 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 ಅಯ್ಯೋ, ಅದೇನು ಬುದ್ಧಿ ಕಲ್ಸ್ಬಿಟ್ಟಿದಾನೋ ಏನೋ. ಅಲ್ಲ ರೀ, ರಾತ್ರಿ 12 ಕಾಲಕ್ಕೆ ಬರ್ತಿದಾನಲ್ಲ ಇವನು. ಎಲ್ಲಿ ಹೋಗಿದ್ನಿ ಇವನು? ಇವನಿಗೆ ಏನಾರ ಜ್ಞಾನ ಐತೆ ಅಂದ್ರೆ ಇವನಿಗೆ ನೋಡ್ರಿ, ಅಕ್ಕಪಕ್ಕದ ಮನೆ ಹುಡುಗರು ನೋಡ್ರಿ, ಅಲ್ಲಿ ಕೆಲಸ ಮಾಡ್ತಿರೋದು ಏನ್ ನೋಡ್ತೀಯಾ? ಎಷ್ಟು ಬದುಕ್ತಿದಾರೆ ಅಲ್ಲಿ ನೋಡ್ರಿ. ಅಲ್ಲಿ ಪಾಪ ಅವನು ಮಾಲಿಂಗಣ್ಣನ ಮಗ ನೋಡ್ರಿ, ಅಲ್ಲಿ ಅದ್ ಏನ್ ಕಷ್ಟ ಪಡ್ತಿದ್ದಾನೆ ಪಾಪ. ಮಾಲಿಂಗಣ್ಣಂಗೆ ಹುಷಾರಿಲ್ಲ. ಎಳ್ಳಷ್ಟು ಅವಣ್ಣ ಇವತ್ತಿನವರೆಗೂ ಕೆಲ್ಸ ಕಳ್ಸಿಲ್ಲ ಕಣ್ರಿ. ಒಂದು ಹೊಲದಲ್ಲಾಗ್ಲಿ ಒಂದು ತೋಟದಲ್ಲಾಗ್ಲಿ ಅವ್ರ ಮಗ ಸೊಸೆ ಕೆಲ್ಸ ಕಳ್ಸಲ್ಲ, ಒಂದ್ ಕೆಲಸ ಮಾಡ್ಸಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂತಿದಾರ ಕಣ್ರಿ. ಅಂತದ್ರಲ್ಲಿ ಈ ಮಗ 8:00 ಎದ್ದಳ್ತಿದ್ದಾನಲ್ಲಿ ಇವನು. ನೋಡ್ರಿ, ಏನಾದ್ರೂ ಒಂದ್ರಿಟ್ಟು ಜ್ಞಾನ ಏನಾರ ಐತೆ ಅಂದ್ರೆ ಇವನಿಗೆ ಎಷ್ಟಂತ ಹೇಳಂದ್ರಿ ನಾನು? ಅಲ್ಲ ರೀ, ಇವತ್ತು ಏನಾರ ಒಂದಾಗ್ಲಿ ತೀರ್ಮಾನ ಮಾಡೇ ಬಿಡೋಣ. ನನಗೂ ಹೇಳಿ 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 ನನಗೂ ಸಾಕಾಗೋಗ್ಬಿಟ್ಟೈತೆ ಅತ್ತಾಗಿ. ಇವತ್ತು ಇಲ್ಲ ಅವನಿರ್ಬೇಕು, ಈ ಮನೇಲಿ ನಾನಿರ್ಬೇಕು. ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಅವನಿಗೆ ಅದೇನು ಬೈದ್ಬಿಟ್ಟು ಅದೇನು ಹೇಳ್ತಿರೋ, ಇಲ್ಲ ಬುದ್ಧಿ ಹೇಳ್ತಿರೋ, ಇಲ್ಲ ಮನೆಯಿಂದ ಕಳಿಸ್ತಿರೋ, ಇಲ್ಲ ಅವ್ರ ಅತ್ತೆ ಮಾವನ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಉಳ್ಕೊಂಡ್ಬಿಡ್ಲಿ. ಅವಳು ಹೆಂಡತಿ ನೋಡಿದ್ರೆ ಅವಳು ಒಂದು ವಾರ ಆಯ್ತು. ನಮ್ಮ ಅತ್ತೆ ಮಾವ ಏನ್ ಮಾಡ್ತಿದ್ದಾರೆ, ಮಂತಾವ್ ಇನ್ನೇನ್ ಮಾಡ್ತಿದ್ದಾರೆ, ಕಷ್ಟ ಸುಖ. ನಮ್ಮ ಅತ್ತೆಗೆ ಹುಷಾರಿರಲ್ಲ, ನಮ್ಮ ಮಾವ ಕೆಲ್ಸಕ್ಕೆಲ್ಲ ಹೋಗ್ತಿರುತ್ತೆ. ಬಂದು ಒಂದ್ರಿಟ್ಟು ಏನಾರು ನೋಡ್ಕೊಳ್ಳೋಣ, ಏನಾರು ಜ್ಞಾನ ಆಯ್ತಾ? ತಿಂಗಳ ನಮ್ ತವ್ರ ಮನೆಗೆ ಹೋಗ್ತೀನಂತ ಆ ಹುಡುಗಿ ನೋಡಿದ್ರೆ ಅವಳು ಎದ್ದೋಗ್ಬಿಡ್ತಾಳೆ. ಇವ್ನು ನೋಡಿದ್ರೆ ಹಿಂಗ್ ಮಾಡ್ತಿದ್ದಾನೆ. ನಾವೇನಕ್ಕೆ ಕಷ್ಟ ಪಡ್ಬೇಕು? ಕರೀರಿ ಅವನಿಗೆ ಒಂದ್ರಿಟ್ಟು. ಅವಾಗ್ಲಿ ನಾನು ಕೂಗಾಡ್ತಿದ್ದೀನಿ, ಆಚೆ ಕಡೆ ಬರ್ತಿಲ್ಲ, ಏನಿಲ್ಲ. ಪುಟಮಿ, ಪುಟಮಿ, ನನ್ನ ಮಾತು ಕೇಳು. ಯಾಕೆ ಹಿಂಗ್ ಕೋಪ ಮಾಡ್ಕೊಂತಿದ್ಯಾ ಇವಾಗ ನೀನು? ಸುಮ್ಮಕ್ ನಡಿ ಒಳಿಕೆ. ಅಕ್ಕಪಕ್ಕದ ಮನೆಯವ್ರು ಯಾರ ಕೇಳಿಸ್ಕೊಂಡ್ರೆ ಏನ್ ಅನ್ಬೇಕು ನಮ್ಗೆ? ಏನ್ ಆಗ್ಬೇಡ ನಮ್ಮ ಮರ್ಯಾದೆ. ನಡಿಯಮ್ಮ, ಸುಮ್ಮಕ್ ನಡಿಯಮ್ಮ, ಮಳೆ ಉಣಿಯಕ್ಕೆ ನಡಿ.
ಏನಾರ ಕಷ್ಟ ಆಗ್ಲಿ ಅದೇನಿದ್ರು ನಮ್ಮನೆ ಬರ ನಾವು ನಿಭಾಯಿಸ್ಕೊಳಣ. ನಡಿ ಪುಟ್ಟಮ್ಮಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ನಾನಿರೋವರೆಗೂ? ಹ್ಞೂ ಮಗ ಇಂಥವ್ನ ಆಗ್ಬಿಟ್ಟ ಏನು ಮಾಡೋಣ ಇವಾಗ? ಹಿಂಗಾಯ್ತು ಅಂತ ಅವನಿಗೆ ನಾವು ಬೈಕಂಗೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ ಪುಟ್ಟಮ್ಮಿ? ಹ್ಞೂ ಅವನು ಬರ್ತಾನೆ ಆಚೆ ಕಡೆ ಸುಮ್ಮನೆ ಬೈಸ್ಕೊಳ್ತಾನೆ, ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊಳ್ತಾರೆ, 4 ಜನ ನೋಡ್ತಾರೆ, ಸುಮ್ಮನೆ ನಗಾಡ್ತಾರೆ. ಪುಟ್ಟಮ್ಮಿ ಬೇಡ, ನಡಿ ಸುಮ್ಮನೆ ಒಳಿಕ್ ನಡಿ. ಹ್ಞೂ ಏನು ಮಾತಾಡ್ಬೇಡ, ನಡಿ. ತಿಂಡಿ ಆಯ್ತೇನೆ ಪುಟ್ಟಮ್ಮಿ? ನಡಿ. ತಿಂಡಿ ಆಗಿದ್ರೆ ತಿಂಡಿ ತಿನ್ಕೊಂಡು ಒಂದಿಟ್ಟು ಹೊಲತ್ತಾವಂದ್ರೆ ಹೋಗೋಣ. ಹೊಲತ್ತಾವ ತೋಟತಾವ ಹೋಗ್ಬಿಟ್ಟು ನೀರು ಬಿಡ್ಬೇಕು. ನಡಿ ಪುಟ್ಟಮ್ಮಿ ಹೋಗೋಣ, ಬೇಗ ಹೋಗು. ರೀ ನಿಮಗ್ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ರಿ, ಆಸ್ಪತ್ರೆಗೆ ತೋರಿಸ್ಕೊಂಬರ್ರಿ. ನನ್ನ ಮಗನ್ ಕಳಿಸ್ತೀನಿ, ಎದ್ಬಿಟ್ಟು ಹೋಗ್ಬಿಟ್ಟು ತೋಟ ತಬ ಇವತ್ತು ನೀರ್ ಬಿಡಪ್ಪ, ಟೊಮೆಟೊ ಸಸಿಗಳಿಗೆಲ್ಲ ಗಿಡಕ್ಕೆಲ್ಲ ಹೋಗ್ಬಿಟ್ಟು ನೀರ್ ಬಿಡುವ. ನಾಳೆ ಬಳ್ಳಿ ಕಟ್ಟಿಸ್ಬೇಕು, ಗೊಬ್ಬರ ಹಾಕ್ಬೇಕು, ಕೆಲ್ಸಗಳಿದಾವೆ. ನೀನ್ ಮಲ್ಕೊಂಡ್ಬಿಟ್ಟು 8:30 9 ಗಂಟೆವರೆಗೂ ಮಲ್ಗಿ. ನಿನಗೆ ಬೆಳಗ್ಗೆಯಿಂದ ಸಂಜೆ ಗಂಟ ನಿನಗೆ ಇಲ್ಲಿ ದುಡ್ದಾಕವ್ರಿ. ಯಾರು ಇಲ್ಲ, ನೀನು ಚಿಕ್ಕ ಮಗ ಅಲ್ಲ, ಹೋಗಿ ದುಡ್ಕೊಂಬ. ಇಲ್ಲ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡುವ ಅಂತ ಹೇಳ್ತೀನಿ. ನೀವು ತಿಂಡಿ ಮಾಡ್ಕೊಂಡು ಯಾಕ ನೀನು ಬೇರೆ ಜ್ವರ ಬರ್ತೈತೆ, ಮೈಕೈ ನೋವು ಆಗ್ತೈತೆ ಅಂತ ಬೇರೆ ಹೇಳ್ತಿದ್ರಿ. ಹೋಗ್ ಮೊದ್ಲು ಆಸ್ಪತ್ರೆಗೆ ತೋರಿಸ್ಕೊಂಬರ್ರಿ, ಹೋಗ್ರಿ ನೀವು. ಪುಟ್ಟಮ್ಮಿ ಏನು ಬೇಡ, ನನ್ನ ಮಾತು ಕೇಳು, ಸುಮ್ಕಿರು. ನೋಡೋಣ ಪುರ್ಸೊತ್ತಾದ್ರೆ ಹೋದ್ರೆ ಆಗುತ್ತೆ. ಅಲ್ಲ ಕಣೆ ಪುಟ್ಟಮ್ಮಿ, ಅಲ್ಲ ಕಣೆ ಪುಟ್ಟಮ್ಮಿ, ಎಂತ ಮಾತು ಹೇಳ್ತಿದ್ಯಾ ನೀನು? ಅವನಿಗೆ ತೋಟದವ ಕೆಲಸ ಮಾಡೋದಕ್ಕೆ ನೀರು ಬಿಡಕ್ಕೆ ಕಳಿಸ್ತಿದ್ಯಾನೆ ಪುಟ್ಟಮ್ಮಿ. ಅವನು ಹೋಗವನೇನೆ, ಅವನು ಮೈ ಬಗ್ಸಿ ಕೆಲಸ ಮಾಡೋನೇನೆ. ಇವತ್ತಿನವರೆಗೂ ಏನಾದ್ರೂ ಅವನು ಹೊಲತ್ತಾವ ತೋಟತಾವ ಬಂದಿದ್ದೀನಿ, ಕೆಲಸ ಮಾಡೋದಿರ್ಲಿ ಕಣೆ ಪುಟ್ಟಮ್ಮಿ. ನಮ್ಮ ಅಪ್ಪ ಇಷ್ಟೊಂದೆಲ್ಲ ಕಷ್ಟ ಪಡ್ತೈತಲ್ಲ, ಹೋಗಿ ತೋಟ ಏನಾಗೈತೆ, ಹೊಲ ಏನಾಗೈತೆ, ಏನೇನು ಬೆಳೆ ಬೆಳೆದಿದಾರ ಅಂತನಾದ್ರೂ ಒಂದು ಈಟಾದ್ರೂ ನೋಡಿದಾನೇನು ಕೇಳು. ಅಕ್ಕಪಕ್ಕದ ಮನೆ ಹುಡುಗರಿಗೆ ಗೊತ್ತು ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ. ಅವ್ನು ಕೆಲಸ ಮಾಡೋದು ಬೇಡ, ನಮ್ಮಪ್ಪ ಏನೇನು ಬೆಳೆ ಬೆಳೆದೈತಂತನಾದ್ರೂ ಅವನಿಗೆ ಗೊತ್ತೈತೆ ಅಂತ ಕೇಳು ಒಂದ್ರಿಟ್ಟು ನೋಡೋಣ. ಅಯ್ಯೋ ಅಯ್ಯೋ ಅಂಥದ್ರಲ್ಲಿ ಹೋಗ್ಬಿಟ್ಟು ಅವನು ಗುದ್ಲಿ ಹಿಡ್ದು ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಬಿಡ್ತಾನೆ ಪುಟ್ಟಮ್ಮಿ. ನೀನು ಚೆನ್ನಾಗಿ ಹೇಳ್ತೀಯ ನೀನು. ನಡಿ ಸುಮ್ಮಕ್ಕೆ. ಅವೆಲ್ಲ ಯಾಕೆ ಹೇಳಕ್ ಹೋಗೋಣ, ನಡಿ ನಡಿ. ಎಲ್ಲ ಅವ್ರ ಮನ್ಸಿಂದ ಬರ್ಬೇಕಣೆ ಪುಟ್ಟಮ್ಮಿ. ಅವನೇನು ಚಿಕ್ಕ ಹುಡುಗ ಏನೇ, ಅವನು ಒಂದು ಸಂಸಾರ ಐತೆ ಕಣೆ, ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಏನು ಜ್ಞಾನ ಇಲ್ಲ ಅವನಿಗೆ. ನಡಿ, ಯಾಕೆ ತಲೆ ಕೆಡಿಸ್ಕೊಂತೀಯ? ಸರಿ ಇಲ್ಲ, ಅವನಿಗೆ ಹಂಗೆ ಬಿಟ್ಕೊಂತ ಹೋದ್ರೆ ಇದು ಯಾಕ ಸರಿ ಆಗ್ತಿಲ್ಲ ಕಣ್ರಿ. ಎಷ್ಟ್ ದಿವಸ ಅಂತ ಹಂಗೆ ಇರ್ತೀರಾ? ಹಿಂಗೆ ಬಿಟ್ಕೊಂಡು ಹೋದ್ರೆ ಅವನಿಗೆ ಇಷ್ಟ ಬಂದಂಗೆಲ್ಲ ಇತ್ತಂಕಣ್ರಿ. ಅವನು ನಾವು ಇವರು ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ತಾರೆ, ಮರ್ಯಾದೆ ಪ್ರಶ್ನೆ ಜನಗಳು ಆಡ್ಕೊಳ್ತಾರೆ, ನಗಾಡ್ತಾರೆ. ನೋಡು ವಯಸ್ಸಿಗೆ ಬಂದಿರೋ ಮಗಂಗೆ, ಮದುವೆ ಆಗಿರೋ ಮಗಂಗೆ ಮಗ ಸೊಸೆಗೆಲ್ಲ ಬೈತಿರ್ತಾರೆ, ಹಂಗು ಹಿಂಗು ಅಂತಾರೆ, ಯಾರಾದ್ರೂ ನೋಡಿದ ನಗಾಡ್ತಾರೆ ಅಂತ ನಾವೇನ್ ಮಾಡ್ತೀವಿ, 4 ಜನ ಆಡ್ಕೊಳ್ತಾರಲ್ಲ ಅಂತ ನಾವು ಮರ್ಯಾದೆಯಿಂದ ಸುಮ್ಮನಿದೀವಿ. ಅದನ್ನ ಅವನು ತಲೆಗೆ ಹಾಕಣಲ್ಲ. ಅವನ ಪಾಡಿಗೆ ಅವನು ಇದ್ದಾನೆ. ಇಲ್ಲ ಯಾರಾದ್ರೂ ಏನಾರ ಅನ್ಕೊಳ್ಳಿ, ನಾನಂತೂ ಅವನಿಗೆ ಇವತ್ತು ಏನಾದ್ರೂ ಒಂದು ತೀರ್ಮಾನ ಮಾಡಿಸಿ ಇದು ಮಾಡ್ಬೇಕು. ದಿನ ಬಿಟ್ಟು ದಿನ ನಾನು ಎಷ್ಟು ಅಂತ ನೋಡೋಣ. ಇನ್ನು ದಿನದಿಂದ ದಿನ ಅವ್ನ್ ಯಾಕೆ ದುರಾಂಕಾರ ದೌಲತ್ಗಳು ಜಾಸ್ತಿನೇ ಆಗ್ತೈತಿನ, ಕಡಿಮೆ ಆಗ್ತಿಲ್ಲ ಕಣ್ರಿ. ಏನು ಒಂದ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತಾನೆ ಹೇಳ್ರಿ ನೀವೇ ಬಂದ್ರಿಟ್ಟು. ಅಕ್ಕಪಕ್ಕದ ಹುಡುಗರು ನೋಡ್ತಿರೋದ್ ನೋಡಿ ಹಂಗೆ ಹೊಟ್ಟೆ ಬರುತ್ತೆ. ಹಂಗ್ ಕೆಲಸ ಮಾಡ್ತಿದಾರೆ ಗೊತ್ತಾ ಅವರು. ಲೇ ಕುಮಾರ ಬಾರ, ಆಚೆ ಕಡೆ ಬಾರ. ಇಲ್ಲಿ ಏನ್ ಮಾಡ್ತಿದ್ಯಾ ನೀನು? ನೋಡಿಲೆ, ಈಗ ಆಚೆ ಕಡೆ ಬರ್ತೀಯೋ ನಾನು ಬರೋಣ ಈಗ. ರೂಮಲ್ಲಿ ಹೋಗ್ಬಿಟ್ಟು ಬಾಗ್ಲ ಹಾಕೊಂಡಿರೋ ನೀನು ಆಚೆ ಕಡೆ ಬಂದಿಲ್ಲ. ಇವನು ಎಷ್ಟೊತ್ತು ಬೇಕೋ ನೀನು ಎದ್ದಳಕ್ಕೆ? 9 ಗಂಟೆ 10 11 ಗಂಟೆಗೆ ಎದ್ದಳ್ತೀಯೋ ನೀನು? ಮಧ್ಯಾಹ್ನಕ್ಕೆ ಎದ್ದಳು ಅತ್ಲಾಗಿ. ಈ ಅಮ್ಮಂದೊಳ್ಳೆಯಪ್ಪ ಅತ್ಲ ಕತೆ. ಒಂದ್ಗಳಿಗೆ ನೆಮ್ಮದಿಯಾಗಿ ಆರಾಮಾಗಿ ಮಲ್ಕೊಳಕ್ಕೂ ಬಿಡಲ್ಲ. ಏನಮ್ಮ ನಿಂದು? ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡಲ್ವಲ್ಲಮ್ಮ ನೀನು. ಬೆಳಗ್ಗೆಯಿಂದ ನೋಡ್ತಿದ್ದೀನಿ 6 ಗಂಟೆ ಇದಾನು ಏನು ಕೂಗ್ತೈತೆ ಒಂದೇ ಸಂಖ್ಯೆ ಅತ್ಲಾಗಿ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲಮ್ಮ ನೀನು. ತಳಿಯಮ್ಮ ಒಂದ್ರಿಟ್ಟು ಹೋಗಿ ನಿದ್ದೆ ಮಾಡ್ತೀನಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಮೇಕಿಂದ ಎದಳ್ಸುವಂತೆ. ಯಾಕಂದ್ರೆ ನನಗೆ ತಲೆನೋವು ಬರ್ತೈತೆ. ತಲೆನೋವು ಬರ್ತೈತೆ, ನಿದ್ದೆ ಬರ್ತೈತೆ ಅಂತ ಹೇಳ್ತಿದ್ಯಲ್ಲ. ರಾತ್ರಿ ಎಲ್ಲ ಎಲ್ಲೋಗಿದ್ದಪ್ಪ? ಏನ್ ಕೆಲಸ ಮಾಡಕ್ ಹೋಗಿದ್ದೆ? ಸಂಜೆ ಕಡೆಯಿಂದ ಎಲ್ಲ ತರಕಾರಿ ಗಿಡಕ್ಕೆಲ್ಲ ರಾತ್ರಿ 12 ಗಂಟೆಗೆ ನೀರ್ ಬಿಡಕ್ ಹೋಗಿದ್ದ ಅನ್ಸುತ್ತೆ ಅಲ್ವೇನಪ್ಪ? ಅದಕ್ಕೆ ಪಾಪ ತಲೆನೋವು ಬರ್ತೈತೆ, ಪಾಪ ನಿದ್ದೆ ಬರ್ತೈತೆ ಅವನಿಗೆ. ಅಲ್ಲ ಏನಕ್ಕೆ ಹೋಗಿದ್ದ ನೀನು? ನಿನ್ನೆ ರಾತ್ರಿ ಎಲ್ಲೋಗಿದ್ದ ನೀನು? ಇಷ್ಟೊಂದು ತಡವಾಗಿ ಬಂದಲ್ಲ. ನಿನ್ ಮೈ ಮೇಲೆ ಜ್ಞಾನ ಇತ್ತನೋ ನಿನಗೆ? ಪ್ರಜ್ಞೆ ಇತ್ತನೋ ನಿನಗೆ? ಜ್ಞಾನ ಬೇಡವ ನಿನಗೆ? ಅಯ್ಯ ಅದೇನ್ ಹುಡುಗರು ಆಗಿದಾರ ಏನೋ ನಿಮ್ಮ ವಯಸ್ಸಿನ ಹುಡುಗರು, ಹೆಂಡತಿ ಮಕ್ಳು ಕಟ್ಕೊಂಡಿರೋ ಹುಡುಗರು ತಂದೆ ತಾಯಿಗಳಿಗೆ ಹಂಗ ಏನಿಸ್ತಿದಾರೇನೋ ನೋಡ. ಅಕ್ಕಪಕ್ಕದವರೆಲ್ಲ ಮಕ್ಳುಗಳು ನೋಡು ದುಡ್ದು ಹೆಂಗ್ ತಿಂತಿದ್ದಾರೆ. ಎಲ್ಲ ಹೊಸ ಮನೆ ಕಟ್ಟಿಸಿದ್ದಾರೆ, ಕಾರ್ ತಗೊಂತಿದ್ದಾರೆ, ಬಂಗ್ಲೆ ತಗೊಂತಿದ್ದಾರೆ, ಕಷ್ಟಪಟ್ಬಿಟ್ಟು ದುಡ್ದು. ನಿನ್ಗೇನೋ ಆಗೈತೆ, ನಿನ್ಗೇನೋ ಕಡಿಮೆ ಮಾಡಿದೀವಿ. ಬರೀ ತಿನ್ನೋದ್ ಕಲ್ತೀಯ ನೋಡಪ್ಪ ತಿರ್ಗಾಡ್ಕೊಂಡು. ನೀನ್ ಹೆಂಗಸರು ಬಂದಿಲ್ವೇನೋ ಇನ್ನು ನೀನ್ ಹೆಂಡತಿ? ಇನ್ ಯಾವತ್ತೂ ಬರ್ತಾಳೆ ತವ್ರ ಮನೆಯಿಂದ? ತಿಂಗಳ ಕಳಿಸ್ಬಿಡ್ತೀಯಲ್ಲ, ಅಲ್ಲೇ 1 ವಾರ ಆಯ್ತು. ಏನ್ ಊರ್ ಕಡೆ ಕರ್ಕೊಂಬರಲ್ಲ? ಅಯ್ಯೋ ಈ ಅಮ್ಮಂದು ಒಳ್ಳೆ ಗೋಳ ಆಯ್ತು, ಶುರು ಆಗೋಯ್ತು ಇನ್ನೇನು.
ಬೆಳಗ್ಗೆನೆ ಒಳ್ಳೆ ಅಯ್ಯ ಅನ್ಸುತ್ತೆ ಕಣಪ್ಪ ಇವು ಅಮ್ಮ ಅತ್ಲಾಗಿ. ಹ್ಞೂ ಎಷ್ಟಂತ ಬಯಸ್ಕೊಳಣ, ಅದಕ್ಕೆ ಅತ್ಲಾಗ ನಾನು ಈ ಮಂತವಿರಲ್ಲ. ಹ್ಞೂ ಬೆಳಿಗ್ಗೆ ಎದ್ದಾಡ್ಕೆಳನೆ ತಿಂಡಿ ಮಾಡ್ಕೊಂಡು ಯಾಕೆ ಹೇಳಿ ಹೋಗ್ಬಿಡೋದು. ಇವತ್ತು ಏನಿಲ್ಲ, ಹಂಗೆ ಆಡ್ತಿರ್ಲಿ. ನಾನು ಸುಮ್ಕೆ ಅತ್ಲಾಗಿ ನಮ್ಮ ಮಾವನ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಾದರೆ ಯಾರೂ ಬೈಯಲ್ಲ, ಏನೂ ಮಾಡಲ್ಲ ಅತ್ಲಾಗಿ. ಈ ಅಮ್ಮ ಬಂದರೆ ಆಯಿತು ಅತ್ಲಾಗಿ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ, ಒಂದು ಆರಾಮಾಗಿ ಮಲ್ಗೋದಕ್ಕೆ ಬಿಡಲ್ಲ. ಕೊಟ 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 ಅಂತ ಬಂತು ಬೈತಾನೇ ಇರುತ್ತೆ ಒಂದೇ ಸಂಖ್ಯೆ ಅತ್ಲಾಗಿ. ತೋಟದ ಹೋಗಿ ಕೆಲಸ ಮಾಡು, ಹೊಲದ ಹೋಗಿ ಕೆಲಸ ಮಾಡು, ನನ್ನ ಕೈಲಿ ಆಗಲ್ಲ. ನಾನು ಮೊದಲು ಮಾಡಿಲ್ಲ. ಯಮ್ಮವ್ ಯಾಕಮ್ಮ ಹಿಂಗೆ ಬೈತಿರ್ತೀಯ, ಸುಮ್ಕಿರಮ್ಮ ಅತ್ಲಾಗಿ. ನಾನೆಲ್ಲೋಗೋಣ ನನ್ನ ಫ್ರೆಂಡ್ಸ್ ಮನೆಗೆ, ಅಲ್ಲಿ ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಅಲ್ಲಿಂದ ಬರೋದು ಒಂದು ರೇಟು ಹೊತ್ತಾಗೋಯ್ತು ಕಣಮ್ಮ ಆಟೆಯವು. ಕಣಪ್ಪ, ಮತ್ತೆ ನೀನು ದಿನಾಲೂ ನೀನು ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು, ಮದ್ವೆಗೆ ಹೋಗ್ಬೇಕು, ಫಂಕ್ಷನಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ನೆಂಟ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಿರ್ತೀಯಲ್ಲ ನೀನು ಮನೆ ಕೆಲಸ ಮಾಡಿದಲೆ. ಮತ್ತೆ ತಿನ್ನೋದಕ್ಕೆಲ್ಲ ಎತ್ಲಾಗಿಂದ ಸಿಗುತ್ತಪ್ಪ ನಿಮ್ಗೆ? ಎಷ್ಟು ಅಂತ ಮಾಡಕ್ಕಾಗುತ್ತಪ್ಪ ನಿಮ್ಮ ಅಪ್ಪನನ್ನು? ಪಾಪ ನಿಮ್ಮ ಅಪ್ಪಂಗೂ ಹುಷಾರಿಲ್ಲ, ಏನಿಲ್ಲ. ನಿಮ್ಮ ಅಪ್ಪನ ಮೇಲೆ ಒಂದು ರೀಟಾದ್ರೂ ಕರುಣೆ ಐತೇನೋ ನಿಮ್ಗೆ? ಏನು ಕೆಲಸ ಮಾಡ್ಸೋಣ, ಹೋಗ್ಬಿಟ್ಟು ಹೊಲದಲ್ಲಿ ತೋಟದಲ್ಲಿ ಏನಾದ್ರು ಕೆಲಸ ಮಾಡೋದನ್ನ ಜ್ಞಾನ ಆಯ್ತಾ ನಿಮ್ಗೆ? ಏನು ಇಲ್ವಲ್ಲೋ ನಿನ್ಗೆ, ಬರೀ ತಿರ್ಗಾಡೋದೇ ಆಗೋಯ್ತು ಅಲ್ಲೋ ನಿಮ್ಗೆ. ಮತ್ತೆ ತಿನ್ನಕ್ಕೆ ಅನ್ನ ಎಲ್ಲಿಂದನೋ ಸಿಗುತ್ತೆ ಕಷ್ಟಪಟ್ಟಿಲ್ಲ ಅಂದ್ರೆ? ಏನೋ ಮಾಡಿದ್ರೆ ಆಗೋದು, ಸುಮ್ಕಿರ ಮಾತ್ಲಾಗಿ. ಅವ್ನು ಎತ್ಲಾಗೋದ ಅವ್ನು ರಾಜು. ಅವ್ನು ನೋಡ್ಕೊಳಲ್ವಾ ತೋಟ ಎಲ್ಲ, ತೋಟ ಹೊಲಾಗದ್ದೆ ಎಲ್ಲ ಅವ್ನು ನೋಡ್ಕೊಳ್ತಿದ್ದಾನೆ. ಇಷ್ಟು ದಿವಸ ಓದ್ಸಿಲ್ವೇನಮ್ಮ, ಮಾಡ್ಕೊಳ್ತಾನೆ ಬಿಡು. ಒಳ್ಳೆ ಕಣಮ್ಮ ನೀನು, ಬರೀ ನನಗೆ ಬೈತಿರ್ತೀಯಲ್ಲಮ್ಮ ನೀನು. ಅವನು ಮಾಡ್ಲಿ ಬಿಡು, ಅವನೇನು ಮಾಡಂಗಿಲ್ವೇನಮ್ಮ ಅವನು? ಅಲ್ಲ ಕಣೋ, ಹಿಂಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವೇನೋ ನಿನ್ಗೆ? ಮನೆ ಹಿರಿ ಮಗ ಆಗ್ಬಿಟ್ಟು ನೀನು ಮದುವೆ ಆಗೈತೆ ನಿನ್ಗೆ. ಪಾಪ ನೆನ್ ಮೊನ್ನೆ ಓದ್ಕೊಂಡ್ ಬಂದಿರೋ ಮಗ ಅವನು, ಇನ್ನು ಓದ್ಕೊಂಡು ಮುಗ್ದೈತೆ, ಓದ್ ಮುಗ್ದೈತೆ. ಓದ್ ಮುಗಿದ ತಕ್ಷಣ ಅವನಿಗೆ ಕೆಲಸ ಸಿಗ್ಬಿಡುತ್ತಲ್ಲ, ಪಾಪ ಎಲ್ಲಾದ್ರೂ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ನಿನ್ನಂಗೇನೋ ಅವನೇನು ಓತ್ಲಾ ಹೊಡ್ಕೊಂಡು ತಿರ್ಗಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಎಲ್ಲ ಕಾಲ ಕಳಿತಿಲ್ಲ ಅವನು. ಪಾಪ ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದಾನೆ, ಅಪ್ಪ ಅಮ್ಮಂಗೆ ಏನಾದ್ರು ಒಂದು ಇದು ಮಾಡಬೇಕು ಅಂತ ಬಹಳ ಕಷ್ಟಪಡ್ತಿದ್ದಾನೆ ಅವನು. ಅವನಿಗೆ ಒಳ್ಳೇದಾಗೇ ಆಗುತ್ತೆ. ನಿನ್ನಂತ ಬುದ್ಧಿ, ಕೆಟ್ಟ ಬುದ್ಧಿ ಆಗ್ಲಿ, ಹೊಟ್ಟೆ ಕಿಚ್ಚು ಬುದ್ಧಿ ಆಗ್ಲಿ ಅವಂತವಿಲ್ಲ. ಅವನಿಗೆ ಗೊತ್ತೈತೆ. ಅವ್ರ ಅಪ್ಪನ ಕೆಲಸ ಎಲ್ಲ ಎಷ್ಟು ಮಾಡ್ತಿದ್ದಂಗೆ ಗೊತ್ತಾ ಅವನು? ಅಷ್ಟೊಂದೆಲ್ಲ ಓದಿದ್ರು ಹೊಲತ್ತಾವ, ತೋಟತ್ತಾವ, ಸ್ಕೂಲ್ ನೋಡ್ಕೊಳ್ಳೋದು, ಗದ್ದೆ ನೋಡ್ಕೊಳ್ಳೋದು ಎಲ್ಲ ಎಷ್ಟು ಮಾಡ್ತಿದ್ದಂಗೆ ಗೊತ್ತೇನೋ ಅವನು? ನಿನ್ನ ತಿನ್ಕೊಂಡು ಉಣ್ಕೊಂಡು ಕಾಲ ಕಳೀತಾ ಕುಂತಾನ ಅಂತ ಕಡೆಗೆ ನೀನು. ಅವನ ಬಗ್ಗೆ ಮಾತಾಡಕ್ಕೆ ಏನು ಅಧಿಕಾರ ಇಲ್ಲ ನಿನಗೆ. ಅವನ ಬಗ್ಗೆ ಅವನಿಗಾಗ್ಲಿ ಏನಾದ್ರು ಹೇಳೋದೇನಾದ್ರು ಮಾಡದೆ ಅಂದ್ರೆ ನಿನ್ ಕಿರಿ ಮಗನ ಸವಾಸಕ್ಕೆ ಬಂದೆ ಅಂದ್ರೆ ನೋಡೋದ ಸರಿ ಇರಲ್ಲ. ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ, ಇವಾಗ್ಲೇ ಎಚ್ಚರಿಕೆ ಕೊಡ್ತಿದ್ದೀನಿ. ಕಿರೆ ಮಗ ಅಂದ್ರೆ ನೋಡು ನಮ್ಮ ಅಮ್ಮಂಗೆ ಅದೆಷ್ಟು ಪ್ರೀತಿ ಐತಿ ಅಂತ. ನನ್ನ ಮೇಲೆ ಒಂದು ಈಟಾದ್ರೂ ಪ್ರೀತಿ ಐತಾ? ಪಾಪ ರಾತ್ರಿ 12 ಗಂಟೆಗೆ ಬಂದಾನ ಪಾಪ ನಮ್ಮ ಮಗ ಮಲ್ಕಳ್ಳಿ ಅಂತ ಏನಾದ್ರೂ ಇತ್ತ? ಬರೀ ಬೈತೈತೆ, ಏನು ಒಂದೇ ಸಂಖ್ಯೆ. ನೋಡ ಇವಾಗ್ಲೇ ಹೇಳ್ತಿದ್ದೀನಿ, ನ್ಯಾಯವಾಗಿ ಮನೇಲಿ ಕೆಲಸ ಮಾಡ್ಕೊಂಡು ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಕೆಲಸ ಮಾಡ್ಕೊಂಡು ಒತ್ತಿ ಮುಂಚೆ ಮನೆಗೆ ಬಂದು ಕರೆಕ್ಟ್ ಆಗಿ ಇದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನೋಡು, ನಿನ್ ಇಷ್ಟ ಬಂದು ನೀನ್ ಬರೋದು, ನೀನ್ ಕಷ್ಟ ಆದಾಗ ಹೋಗೋದು, ಹೆಂಗ್ ಬೇಕಾಗ್ ಮಾಡಿದಿದ್ರೆ ನಮ್ ಮನೆಗ್ ಬರಕ್ಕೆ ಹೋಗ್ಬೇಡ್ರಿ. ನೀನು ನೀನ್ ಹೆಂಡತಿ ಬೇರೆ ಕಡೆ ಎಲ್ಲಾದ್ರೂ ನೀನು ಹೋಗ್ಬಿಡ್ರಿ. ಇಲ್ಲ ನಿಮ್ಮ ಮಾವನ ಮನೇಲಿ ಇರ್ತಾಳಲ್ಲ, ಇನ್ನೇನು ತಿಂಗಳಲ್ಲಿ 15-20 ದಿವಸ ನೀನ್ ಹೆಂಡತಿ ಇನ್ನೇನು ಅವ್ರ ಮನೇಲೆ ಇರ್ತಾಳೆ. ಇನ್ನೇನು ಇನ್ನೇನು ಅಲ್ಲೇ ಉಳ್ಕೊಂಡು ಹೆಂಗ ನಿಮ್ ಜೀವನ ಮಾಡ್ಕೊಳ್ರಿ, ನಮ್ ಪಾಡಿಗೆ ನಾವ್ ಇದ್ಬಿಡ್ತೀವಿ. ಇಲ್ಲಿಂದ ಹೋಗ್ಬೇಡಿ ನೀವು. ಇಲ್ಲ ಅಂತೂ ಇರಕ್ ಬರ್ಬೇಡ್ರಿ ನೀವು. ನನಗೆ ಬಲೂಕು ಬೇಜಾರಾಗ್ತೈತೆ ನಿಮ್ ಮೇಲೆ. ನನಗೂ ಹೇಳಿ ಹೇಳಿ ಎಷ್ಟು ದಿವಸ ಅಂತ. ಇವತ್ ಬುದ್ಧಿ ಕಲಿತಾರೆ, ನಾಳೆ ಬುದ್ಧಿ ಕಲಿತಾರೆ. ಏನು ಅವ್ರೇನ್ ಚಿಕ್ಕ ಮಕ್ಳ? ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ, ಎಲ್ಲ ತಿಳುವಳಿಕೆ ಐತೆ ಅಂತ ನಾನು ಸುಮ್ಕಾಗಿದ್ದೆ. ನೀವು ನಿಮ್ದೇ ನೀವು ದುರಾಕಾರ ಮಾಡ್ತಿದ್ದೀರಾ ಅಂದ್ಮೇಲೆ ನಾವು ತಡೆಯಕ್ ಆಗಲ್ಲ ಕಣಪ್ಪ. ಇಷ್ಟ ದಿವಸ ನಾವು ತಾಳ್ಮೆಯಿಂದ ಇದ್ದು ನಮ್ ಕೈಲಂತೂ ಸುಧಾರಿಸ್ಕೊಳಕ್ ಆಗಲ್ಲ. ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗ್ ಮಾಡ್ಕೊ ಹೋಗ್ರಿ. ಓಹೋ, ನಮ್ಮ ಅತ್ತೆ ಅಲ್ಲೇ ಶುರು ಮಾಡ್ಕಡೈತಲೆ. ಬೆಳಗ್ಗೆನೆ ಅದಕ್ಕೆ ಅರ್ಧ ನನ್ಗೆ ಈ ಮನೆಗ್ ಬರೋದಕ್ಕೆ ಯಾಕಂದ್ರೆ ಬೇಜಾರಾಗೋದು. ನಮ್ ತವ್ರ ಮನೆಗೆ ಯಾಕೆ ಹೋಗ್ಬಿಡ್ತೀನಿ ಅಂದ್ರೆ ಈ ನಮ್ಮ ಅತ್ತೆ ಕಾಟ ತಡೀಕಾಗಲ್ಲ, ಅರ್ಧ ಹೋಗ್ಬಿಡ್ಬೇಕು. ಯಾವಾಗ ನೋಡಿರೋದ್ರು ಬರೀ ಕೊಟ 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 ಅಂತ ಬೈತಾನೆ ಇರುತ್ತಪ್ಪ ಅತ್ಲಗಿ. ಅವನ್ಗಳಿಗೆ ಬಾಯೇನಿಲ್ಲಲ್ಲ ನಮ್ಮ ಅತ್ತೆದು. ಅದೇನ್ ದುಡಿಬೇಕೋ ಏನೋ. ನಮ್ಮ ಮಾವ ದುಡಿತಿಲ್ವಾ? ಹೊಲದಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡ್ತಿಲ್ವಾ? ಆಸ್ತಿ ಪಾಸ್ತಿ ಎಲ್ಲ ಬೇಕಾದಷ್ಟು ಐತೆ. ಎಲ್ಲ ಕೊಬ್ಬರಿ ಎಲ್ಲ ಹಾಕಿದ್ರು, ಕೊಬ್ಬರಿಲೆಲ್ಲ ದುಡ್ಡು ಬಂದೈತೆ. ಅಡಿಕೆ ಹಾಕಿದ್ರು, ಮಾರಿರು, ಅಡಿಕೆಲೆಲ್ಲ ದುಡ್ಡು ಬಂದೈತೆ. ರಾಗಿ ಇಲ್ಲೆಲ್ಲ ಮಾರಿರು, ರಾಗಿಲೆಲ್ಲ ದುಡ್ಡು ಬಂದೈತೆ. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರೋದಕ್ಕೆ ಏನಾಗೈತೆ? ನಾನು ಯಾಕೆ ಕಷ್ಟಪಡೋಣ, ನನ್ನ ಗಂಡ ಯಾಕೆ ಕಷ್ಟಪಡ್ಲಿ? ಇರೋದ್ರಲ್ಲೇ ಮಾಡ್ಕೊಂಡು ತಿನ್ಕೊಂಡು ಇರ್ಲಿ ಬಿಡು, ಅದಕ್ಕೇನಂತೆ. ಅದನ್ನು ಬಿಟ್ಬಿಟ್ಟು ನನ್ನ ಗಂಡಂಗೆ ಯಾಕೆ ಬೈಬೇಕು, ನನಗೆ ಯಾಕೆ ಬೈಬೇಕು? ನಾನು ನಮ್ಮ ತವ್ರ ಮನೆಗೆ ಹೋಗಂಗಿಲ್ವಾ? ಏನು ನಾನೇನು ವರ್ಷಗಟ್ಲೆ ಹೋಗಿದ್ದೀನ? ಹೋಗಿರೋದು ಒಂದು 15 ದಿವಸ ಹೋಗಿದ್ದೀನಪ್ಪ. ಅದಕ್ಕೇನೆ ನೋಡು ನಮ್ಮ ಅತ್ತೆ ಹೆಂಗ್ ಬೈತೈತಂತ. ರೇ ಇದ್ಯಾಕ್ರಿ ಇಲ್ಲಿ ನಿಂತಿದ್ದೀರಾ? ಬೆಳಗ್ಗೆನೆ ಮನೆ ಮುಂದೆ ನಿಂತ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಿದಾರ ಕಣ್ರಿ. ನೀವು ಗಲಾಟೆ ಮಾಡ್ತಿರೋದು ಯಾರಾದ್ರೂ ಏನಂತಾರೆ? ಬುದ್ಧಿ ಇಲ್ವೇಂದ್ರಿ ನಿಮ್ಗೆ? ಏನಾಯ್ತಂತ ಹಿಂಗ ಆಚೆ ಕಡೆ ನಿಂತಿದ್ದೀರಾ?
ನಡೀರಿ ಒಳಿಕೆ ಸುಮ್ಕೆ. ಹ್ಞೂ ಇಲ್ಲ ಕಣೆ ಚೈತ್ರ, ನಾನೇನು ಏನು ಮಾತಾಡಕ್ ಹೋಗ್ತಿಲ್ಲ, ಎಲ್ಲ ಮಾತಾಡ್ತಿರೋದು ಅಮ್ಮನೇ. ನಾನೇನು ಮಾತಾಡಕ್ ಹೋಗೋಣ, ನನ್ನ ಪಾಡಿಗೆ ನಾನು ಆರಾಮಾಗಿ ಮಲ್ಕೊಂಡಿದ್ದೆ. ಹ್ಞೂ ಕೆಲಸ ಮಾಡ್ಬೇಕಂತೆ, ಹೊಲಕ್ಕೆ ಹೋಗ್ಬೇಕಂತೆ, ತೋಟತಾ ಹೋಗ್ಬೇಕಂತೆ, ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಏನು ಒಂದೇ ಸಮಕ್ಕೆ ಬೈತೈತೆ ಈ ಅಮ್ಮ. ಹ್ಞೂ ಚೈತ್ರ, ನೀನು ಇವಾಗ ಬಂದ? ಹೇಳಿದ್ರೆ ಫೋನ್ ಮಾಡಿದ್ರೆ ಬೈಕ್ ತಗೊಂಬಂದು ಗೇಟಿಂದ ಕರ್ಕೊಂಬರ್ತಿದ್ನಲ್ಲೇ. ನಡ್ಕೊಂಬಂದಿದ್ಯಾ ನೀನು? ಅದೇನು ಹೊಟ್ಟೆ ಉರಿಯುತ್ತೋ ಹೆಂಡತಿ ಮೇಲೆ. ಮನೆ ಮಾತ್ರ ಒಂದ್ ಕೆಲಸ ಮಾಡಲ್ಲ, ಅವ್ರ ಅಪ್ಪ ಅಷ್ಟು ಕಷ್ಟ ಪಡ್ತೈತೆ, ಅದೆಲ್ಲ ಇವನಿಗೆ ಹೊಟ್ಟೆ ಉರಿಯಲ್ಲ. ಅವ್ರ ಹೆಂಡತಿ ಗೇಟಿಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದ್ಬಿಟ್ಲಲ್ಲ. ಅಯ್ಯೋ 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 ಅಯ್ಯೋ, ಬೈಕ್ ತಗೊಂಡ್ ಬರ್ತಿದ್ನಲ್ಲಮ್ಮ ಅಂತ ಏಟ್ ಮಟ್ಟಿಗೆ ಹೇಳ್ತಾ ನೋಡು. ನಮ್ಮ ಇವತ್ ಬಂದ? ಅಲ್ಲ ಕಣಮ್ಮ, ಏನು ನಿನಗೆ ಇಷ್ಟ ಆದಾಗ ಬರೋದು ಕಷ್ಟ ಆದಾಗ ಹೋಗೋದಕ್ಕೆ ಏನ್ ಅನ್ಕೊಂಡಿದ್ಯಮ್ಮ? ಇದು ಏನ್ ಅನ್ಕೊಂಡಿದ್ಯಾ ನೀನು? ನೋಡಮ್ಮ, ಕರೆಕ್ಟ್ ಆಗಿರೋದಿದ್ರೆ ನೀನು ನಿನ್ ಗಂಡ ಕರೆಕ್ಟ್ ಆಗಿ ಇಲ್ಲಿ ಇರ್ಬೇಕು. ಎಲ್ಲ ಮನೆಯದು ಕೆಲಸ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ ಗಂಡಗ್ ಒಂಚೂರು ಬುದ್ಧಿ ಹಾಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಅಲ್ಲಿ ಇಲ್ಲಿ ತಿನ್ನೋದಕ್ಕೆ ಹೋಗ್ತಾನಲ್ಲ, ಅದೆಂತದ ಪಾರ್ಟಿ ಗೀಟಿ ಮಾಡ್ಕೊಂಡಲ್ಲ, ಅವೆಲ್ಲ ಒಂದ್ ಸ್ವಲ್ಪ ನಿಲ್ಸಿ ಯಾವಾಗ ಬಂತಾವ ಇರೋದು ಕೇಳಮ್ಮ ಒಂದ್ರಿಟ್ಟು. ನಿನ್ ಗಂಡಂಗೆ ನೀನ್ ಯಜಮಾನಪ್ಪಂಗೆ ಹೇಳು ಒಂದ್ರಿಟ್ಟು. ನೀನ್ ನೋಡಿದ್ರೆ ಮಾತೆತ್ತಿದ್ರೆ ತವ್ರ ಮನೆಗೆ ಹೋಗ್ಬೇಕಂತ ನೀನ್ ಆ ಕಡೆ ಹೋಗ್ಬಿಡ್ತೀಯ. ಇವ್ನಿಗೆ ಇಷ್ಟ ಬಂದಂಗೆ ಇವ್ನು ತಿರ್ಗಾ ಆಡ್ಕೊಂಡು ಇರ್ತಾನಲ್ಲ, ಅಕ್ಕಪಕ್ಕ ನೋಡೋರು ಏನಂತಾರೆ, ನಮ್ಮ ಮರ್ಯಾದೆ ಏನಾಗ್ಬೇಡ, ನೀನೇ ಹೇಳು ಒಂದ್ರಿಟ್ಟು. ಇರೋದಿದ್ರೆ ಯಾವಾಗಿರ್ರಿ, ಇಲ್ಲ ಅಂದ್ರೆ ಹೆಂಗ್ ಬಂದಿದ್ರು ಹಂಗೆ ಗಂಡ ಹೆಂಡತಿ ಇಬ್ಬರಾಳು ನೀವು ಬೇರೆ ಕಡೆ ಮನೆ ಮಾಡ್ಕೊಂಡು ನಿನ್ ಪಾಡಿಗೆ ನೀವು ಹೋಗ್ಬಿಡ್ರಿ. ನೋಡಿ ಇವತ್ತೆ ಅದ್ ಹೆಂಗ್ ಹೇಳ್ತೈತಂತ. ಅಲ್ಲ ಬಂದು ಅಲ್ಲಿ ನಿಂತಿಲ್ಲ ನಾನು. ಒಂದ್ ಹೆಂಗ್ ಕೋಪ ಮಾಡ್ಕೊಳ್ತೈತ ನನ್ ಮೇಲೆ. ಕಾಯ್ಕೊಂಡೆ ಇತ್ತನ್ಸುತ್ತೆ ಈಟೊತ್ತವರೆಗೂ. ಬರ್ಲಿ ಅಂತಾನೆ ಅಲೆ ಬರ್ತಾನೆ ಅಲೆ ಕೋಪ ಮಾಡ್ಕೊಂಡು ಜಗಳ ಮಾಡ್ತಿರೋದ್ ನೋಡು. ಬೇಕು ಬೇಕು ಅಂತಾನೆ ಅರ್ಧ ಜಗಳ ಮಾಡ್ತೀವಿ ಅತ್ತೆ. ಇಷ್ಟ ದಿವಸ ನಾನ್ ಬೇಕಿತ್ತು, ನಾನು ನನ್ ಗಂಡ ಎಲ್ಲ ನೋಡ್ಕೊಳ್ಳೋದಕ್ಕೆ, ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಬೇಕಿತ್ತು. ಇನ್ನೇನು ಕಿರೆ ಮಗಂದೆಲ್ಲ ಓದೋದೆಲ್ಲ ಮುಗ್ದೈತಲ್ಲ, ಇನ್ನೇನು ಕಿರೆ ಮಗ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ, ನಮ್ದು ಅವಶ್ಯಕತೆ ಇನ್ನಿಲ್ವಲ್ಲ. ಅದಕ್ಕೆ ಇವತ್ತೇ ಇಷ್ಟ ದಿವಸ ಏನು ಜಗಳ ಮಾಡ್ದಲ್ಲ ಇರೋದು. ಇವತ್ ನೋಡಿ ಹೆಂಗ್ ಮಾಡ್ತೈತಂತ ಜಗಳನ. ಏನತ್ತೆ ಹಿಂಗೆಲ್ಲ ಮಾತಾಡ್ತಿದ್ದೀರ ನೀವು? ಯಾಕೆ ಹೋಗೋಣ ನಾವು ನಮ್ಮನೆ ಬಿಟ್ಬಿಟ್ಟು? ನೀವು ಚೆನ್ನಾಗಿ ಹೇಳ್ತೀರತ್ತೆ. ಹಂಗಾರೆ ನಾನು ನಮ್ಮ ತವರ ಮನೆಗೆ ಹೋಗೋದು ಬೇಡವಾ? ಸರಿ ಆಯ್ತು ಬಿಡ್ರಿ, ಹೋಗಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ನಾನು ಏನ ಅಪರೂಪಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅನ್ನೋದು, ಅದಕ್ಕೂ ಹೊಟ್ಟೆಗೆ ತಡೆಯಕ್ಕಾಗ್ತಿಲ್ಲ ನಿಮ್ಗೆ. ಹೋಗಲ್ಲ ಬಿಡ್ರಿ ಇನ್ಮೇಲೆ. ಅಮ್ಮ ನೀನ್ ಏನಾರ ಕೋಪ ಮಾಡ್ಕ, ಏನಾರ ಬೇಜಾರ್ ಮಾಡ್ಕ, ನನ್ ತವ ಹಿಂದು ಮುಂದೆ ಮಾತಾಡೋ ನನಗೆ ಇಲ್ಲ. ನೋಡುವ, ನೀನ್ ಗಂಡ ನೋಡಿದ್ರೆ ಮನೇಲಿ ಒಂದ್ ಕೆಲಸ ಮಾಡಲ್ಲ. ನೀನ್ ನೋಡಿದ್ರೆ ನೀನ್ ಪಾಡಿಗೆ ನೀನು ನೆಂಟ್ರ ಮನೆಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಮದುವೆ ಐತೆ ಅಂತ ನೀನು ಹೋಗ್ಬಿಡ್ತೀಯ. ಇಲ್ಲಿ ಮನೆ ಕೆಲಸ ಮಾಡೋರು ಯಾರು, ತೋಟದ ಕೆಲಸ ಮಾಡೋರು ಯಾರು, ಹೊಲ ಕೆಲಸ ಮಾಡೋರು ಯಾರು? ನೋಡು, ಮೊನ್ನೆ ಹೊಲಕ್ಕೆಲ್ಲ ಉಳ್ಳಿ ಕೀಳ್ಸಿವು. ನಾನು ನನ್ ಗಂಡ ಇಬ್ಬರಾಳಿಗನೆ ಮಾಡ್ಕೋಬೇಕಲ್ಲ. ಯಾರಿಗೋಸ್ಕರ ಮಾಡ್ತಿರೋದು? ನಿಮ್ಗೋಸ್ಕರನೇ ತಾನೇ ಅಲ್ವಾ ಮಾಡ್ತಿರೋದು. ನಿಮ್ಗೇನ್ ಬುದ್ಧಿ ಇಲ್ವಾ? ಎಲ್ಲಾರಂಗೆ ಅಕ್ಕಪಕ್ಕದ ಮನೆ ಹುಡುಗರು ನೋಡ್ರಿ, ಅವ್ರ ಸೊಸೆಂದ್ರುಗಳು ನೋಡು ಅದೆಷ್ಟು ಚೆನ್ನಾಗಿ ಅವ್ರ ಗಂಡಂದ್ರುಗಳಿಗೆ ಯಜಮಾನ್ರುಗಳಿಗೆ ಎಲ್ಲಾರ್ಗು ಬುದ್ಧಿ ಹೇಳ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅದೆಷ್ಟು ಚೆನ್ನಾಗಿದ್ದಾರೆ. ನಿಮ್ಗೆ ಏನು ಅನ್ಸಲ್ವಾ? ನಿಮ್ಗೆ ಎಲ್ಲಾರು ದುಡಿತಿರೋದು, ಎಲ್ಲಾರು ಬೆಳಿತಿರೋದು, ನಾವು ಬದುಕ್ಬೇಕು, ನಾವು ಮನೆ ಕಟ್ಟಬೇಕು, ಹೊಸ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಎಲ್ಲ ಬೆಳೆ ಬೆಳಿಬೇಕು, ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವೇನಮ್ಮ ನಿಮ್ಗೆ? ಎಷ್ಟ್ ದಿವಸ ಹೇಳೋದು ನಿಮ್ಗೆ? ನಾನು ಇವತ್ ಬುದ್ಧಿ ಕಲಿತೀರಾ, ನಾಳೆ ಬುದ್ಧಿ ಕಲಿತೀರಾ ಅಂತ ನಾನು ಇಷ್ಟ ದಿವಸ ಸುಮ್ನೆ ತಾಳ್ಮೆ ಆಗಿದ್ದೆ. ನೀವು ಯಾಕ ಬುದ್ಧಿ ಕಲಿಯೋದು ನನಗೆ ಕಾಣಿಸ್ತಿಲ್ಲ. ಈಗ ನಿಮ್ ಪಾಡಿಗೆ ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ರಿ, ಹೋಗ್ರಿ. ಮಾತ್ರ ನಿಮ್ಗೆ ಇಷ್ಟ ಬಂದಂಗೆ ಇರೋದಿದ್ರೆ ನಮ್ಮ ಮನೇಲಂತೂ ಇರ್ಬೇಡ್ರಿ. ಗಂಡ ಹೆಂಡತಿ ಇಬ್ರಾಳೆ ಇವಾಗ್ಲೇನೆ ಹೋಗ್ಬಿಡ್ರಿ. ಒತ್ತೆ ನೋಡು ಮಾತೆತ್ತಿರೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತೈತೆ. ಏನ್ ಮಾಡ್ತೀಯಾ? ಮತ್ತೆ ಹೇಳಿದ ತಕ್ಷಣ ಮನೆ ಬಿಟ್ಟು ಹೋಗ್ಬೋದಿತ್ತು ಚಾಲೆಂಜ್ ಮೇಲೆ ಅಂತ ದಂಡ ಗಂಟ ಕಟ್ಕೊಂಡಿದ್ದೀನಿ ನಾನು. ಒಂದ್ ದುಡ್ದಾಕ ಶಕ್ತಿ ಇಲ್ಲ, ಏನಿಲ್ಲ. ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿ ಅವ್ನ ಪಾಡಿಗೆ ಅವನಿದ್ದಾನೆ. ನನ್ ಗಂಡ ನ್ಯಾವಾಗಿದ್ದಿದ್ರೆ, ನನ್ ಗಂಡ ಕರೆಕ್ಟ್ ಆಗಿ ದುಡಿಮೆ ಮಾಡ್ಕೊಂಬಂದ್ ಕೊಟ್ಟಿದ್ದಿದ್ರೆ ನಾನ್ ಯಾಕೆ ನಮ್ಮ ಅತ್ತೆ ಕೈಲಿ ಇಷ್ಟೊಂದೆಲ್ಲ ಬಯಸ್ಕೋಬೇಕಿತ್ತು? ಈಗ ಮನೆ ಬಿಟ್ಟು ಹೋಗೋಣ ಚಾಲೆಂಜ್ ಮೇಲೆ ಅಂತ ಹೇಳ್ಬಿಟ್ರೆ ಮತ್ತೆ ನಾನೇ ಅನುಭವಿಸ್ಬೇಕು ಹೋಗ್ಬಿಟ್ಟು. ನಮ್ಮ ಅತ್ತೆ ಏನಾರ ಅನ್ಕೊಳ್ಳಿ, ಎಷ್ಟಾರು ಬೈಕೊಳ್ಳಿ, ನಾನ್ ಯಾಕೆ ಹೋಗೋಣ ಮನೆ ಬಿಟ್ಬಿಟ್ಟು ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡ್ ಮಂತವಳೆ ಇರ್ತೀವಿ. ಏನಾರ ಬೈಕೊಳ್ಳಿ. ಅಯ್ಯೋ ಅತ್ತೆ ಇತ್ತ ಬರ್ರಿ, ನನಗೆ ಕೆಲಸ ಐತೆ. ಅಲ್ಲಿಂದ ಬೇರೆ ಬೆಳಿಗ್ಗೆ ಬೇರೆ ಎದ್ದಡ್ಕೆಲ್ಲ ಬಂದಿದ್ವಾ, ಸಾಕ ಸುಸ್ತಾಗ್ತೈತೆ. ಹೋಗಿ ಒಂದ್ರಿಟ್ಟು ತಿಂಡಿನಾರ ಮಾಡ್ತೀನಿ, ತಿಂಡಿ ತಿನ್ನೋಣ. ಮಾವಯ್ಯ ಬೇರೆ ಪಾಪ ಅವಾಗ್ಲೇ ನಾನು ಬಂದು ನಿಂತಾರೆ. ಇತ್ತ ಬರ್ರಿ ಹೋಗಿ ತಿಂಡಿ ಮಾಡ್ತೀನಿ. ತಿಂಡಿ ತಿನ್ನಾರಂತೆ. ಸರಿ ಇದೀರಾ ಗಂಡ ಹೆಂಡತಿ ಇಬ್ರಾಳನು. ಮನೆ ಬಿಟ್ಟು ಹೋಗ್ರು ಅಂದ ತಕ್ಷಣ ಅಲ್ಲಿ ಹೊಲ್ಟ್ಬಿಟ್ಲು ಮನೆ ಒಳಿಕೆ. ಏಯ್ ನೋಡ ಕುಮಾರ, ಹೋಗ್ಬಿಟ್ಟು ನಿಮ್ಮ ಅಪ್ಪ ಇವತ್ತು ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತಿದಾರೆ. ನಿಮ್ಮ ಅಪ್ಪ ಆಸ್ಪತ್ರೆಗೆ ತೋರಿಸ್ಕೊಂಬರಕ್ ಹೋಗ್ತಿದಾರೆ. ಈ ಮೋಟರ್ ಲೈನ್ ಬಿಡ್ತಾರೆ, ತೋಟಕ್ಕೆ ಹೋಗ್ಬಿಟ್ಟು ನೀರು ಬಿಟ್ಟು ಬರ್ಬೇಕು.
ಯಾವಾಗ ನೀರೆಲ್ಲ ಬಿಟ್ಟು ಕರೆಕ್ಟ್ ಆಗಿ ಬಂದ್ರೆ ಸರಿ ಐತೆ. ನೀರ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಆಟೆ ಹೊಡೆಯಕ್ ಹೋಗೋದು, ಅಡ್ಡ ಆಡ್ಕೊಂಬರಕ್ ಹೋಗೋದು, ತಿರ್ಗಾಡಕ್ ಹೋದೆ ಅಂದ್ರೆ ಮಾತ್ರ ಸಂಜೆ ಗೊತ್ತಾಗುತ್ತಲ್ಲ. ಇನ್ನೇನ್ ಬರ್ತೀನಿ ನಾನು ತೋಟಕ್ಕೆ, ಹಿಂದಿಂದನೇ ಬರ್ತೀನಿ, ನೋಡ್ತೀನಿ. ತೆಪ್ಪಗ್ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಬಾ, ಹೋಗ್ ತೋಟತ್ತವ. ಸರಿ ಕಣ, ಆಯ್ತು ಬಿಡಮ್ಮ, ಬೈಬೇಡ, ಹೋಗ್ತೀನಿ.